ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 5 ವರ್ಷದ ಬಾಲಕಿಯನ್ನ ಇಷ್ಟೊಂದು ಹೀನಾಯವಾಗಿ ಕೊಲೆ ಮಾಡಿದ್ದಾನೆ. ಇದು ಅತಿ ಹೀನ ಕೃತ್ಯ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ. ನಾನು ನೋಡಿದ ನನಗೆ ಭಾಳ ಬೇಜಾರಾಗಿದೆ. ಕತ್ತಿಚಿಗೆ ಸಾಯಿಸೋದು ಅದು ಶೌಚಾಲಯದಲ್ಲಿ 4 ವರ್ಷದ ಮಗು ರೀ. ಚೆನ್ನಾಗಿ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಏನಾಗ್ತಾ ಇದೆ ಅಂತ. ಮತ್ತು ನಾನು ಮೊದಲೇ ಹೇಳಿದಂಗೆ ಒಂದು ಫಿಸಿಕಲಿ ಚಾಲೆಂಜ್ ಇದೆ. ಮತ್ತು ಅವ್ರ ತಾಯಿ ಹೇಳಿದ್ಲು, ಮನೆಯಾಗಿದ್ದರೆ ಆ ಮಗಳ ಜೊತೆಗೇ ಸಮಯ ಕಳೀತಿದ್ದ ಅಪ್ಪ ಅಂತ. ಏನು ಮನಸ್ಸಿನಾಗ ಭಾವನೆ ಬಂದಿರ್ಬೋದು ಹೇಳ್ರಿ. ಹೆಂಗೆ ನಡೆಸ್ಬೇಕು ಅವ್ರ ಮುಂದೆ? ಹಾಗಾಗಿ ಸರ್ಕಾರ ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು. ಯಾಕಂದರೆ ಈಗ ತಕ್ಷಣ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ, ಇವನು ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದ್ರಿಂದ ಈಗ ಈ ಮಾನಸಿಕತೆಯೊಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋ. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದೆ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು, ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು. ಮುಂದೆ ಈ ರೀತಿ ಘಟನೆ ಆಗಲಾರದಂತೆ ಕ್ರಮ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.